ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇವತ್ತು ಮಟನ್ ಬೋಟಿ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೇನೆಲ್ಲ ಬೇಕು ಬನ್ನಿ ನೋಡೋಣ. ಮಟನ್ ಬೋಟಿ ಫ್ರೈ ಇದು ನೋಡಿ. ಬೋಟಿನ ತಗೊಂಡು ಚೆನ್ನಾಗಿ ತೊಳೆದು ಅರಿಶಿನ ಮತ್ತು ಬಿಸಿನೀರು ಹಾಕಿ ಚೆನ್ನಾಗಿ ತೊಳೆದು ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ನೀರು ಕುದಿಸಿ ಅದರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಒಂದು ಸ್ಟ್ರೆಂಡ್ ಹಾಕಿ ಇಟ್ಟಿದ್ದೀನಿ. ಅವರು ಚೆನ್ನಾಗಿ ತೊಳ್ಕೊಟ್ಟಿರ್ತಾರೆ, ಬಟ್ ನಾವು ತೊಳ್ಕೊಬೇಕು ಚೆನ್ನಾಗಿ. ಏನೆಲ್ಲ ಬೇಕು ಬನ್ನಿ ನೋಡೋಣ. ನೋಡಿ, ರುಬ್ಕೊಳ್ಳಿಕ್ಕೆ ಕಡಲೆಪಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಪುದೀನ, ಚಕ್ಕೆ, ಲವಂಗ, ತೆಂಗಿನಕಾಯಿ ಮತ್ತು ಗೋಡಂಬಿ ಮತ್ತು ಗಸಗಸೆ, ಎಳ್ಳು ನೆನೆಸಿಟ್ಟಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ತೊಗೊಂಡಿದ್ದೀನಿ. 3 ದೊಡ್ಡ ಸೈಜ್ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು. ಇದನ್ನು ನೋಡಿ ಎಲ್ಲ ಪೇಸ್ಟ್ ಮಾಡಿದ್ದೀನಿ. ಶುಂಠಿ, ಪುದೀನ ಎಲ್ಲ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ನೋಡೋಣ. ಗ್ಯಾಸ್ನ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಬೇಡ, ಸ್ವಲ್ಪ ಎಣ್ಣೆ ಸಾಕು. ಬರೀ ಇದನ್ನು ಫ್ರೈ ಮಾಡ್ಕೊಬೇಕಷ್ಟೆ. ಹಾಕಿ ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈಗ ತೊಳೆದಿಟ್ಕೊಂಡಿದ್ವಲ್ಲ, ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ವಲ್ಲ ಬೋಟಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಗೈಸ್. ಅದು ಸ್ಮೆಲ್ ಇರುತ್ತೆ, ಸ್ಮೆಲ್ಲೆಲ್ಲ ಹೋಗಬೇಕು, ಆ ಥರ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಹುರ್ಕೊಳ್ಳಿ ನೋಡಿ. ಅದನ್ನು ನೀರು ಬಿಟ್ಕೊಂಡ್ಬಿಡುತ್ತೆ, ಆಗ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಅದು ಸ್ಮೆಲ್ ಇರಬಾರ್ದು. ಇದನ್ನು ಸ್ಮೆಲ್ ಹೋದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಸಿಲ್ ಅಥವಾ 4 ವಿಸಿಲ್ನ ಹೊಡಿಸ್ಕೋಬೇಕಾಗುತ್ತೆ. ಆಮೇಲೆ ಬನ್ನಿ, ಒಂದು ಬಾಂಡೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ಮತ್ತು ಕರಿಬೇವಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು, ಇಲ್ಲಾಂದರೆ ನೀವು ರುಬ್ಬೇಕಿದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಈಗ ಕಟ್ ಮಾಡಿಟ್ಟಿದ್ನೆಲ್ಲ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಮಾಡಿ ಚೆನ್ನಾಗಿ. ಇದು ಬೇಗ ಆಗುತ್ತೆ, ಬಟ್ ವಿಸಿಲ್ ಹೊಡೆಸ್ಕೊಳ್ಳೋಕ್ಕೆ ಒಂದು 3 ವಿಸಿಲ್ ಹೊಡೆಸ್ಕೊಂಡ್ಬಿಟ್ರೆ ಬೇಗ ಬೇಯುತ್ತೆ. ಈಗ ಅರಿಶಿನ ಕೂಡ ಆ್ಯಡ್ ಮಾಡಿದೆ. ಅರಿಶಿನ, ಟೊಮೆಟೊ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ನೋಡಿ. ಈಗ ಬೆಂದಿದೆ. ಈಗ ಇದನ್ನು ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಸಾಫ್ಟ್ ಆಗೋದು ಬೇಯಿಸ್ಕೊಳ್ಳೋಣ. ಟೊಮೆಟೊ ಸಾಫ್ಟ್ ಆಗಬೇಕು ನೋಡಿ. ಈ ಥರ ಬೇಯಿಸ್ಕೊಳ್ಳಿ. ಟೊಮೆಟೊ, ಈರುಳ್ಳಿ ಎಲ್ಲ ಈಗ ಮಸಾಲೆ ತೆಗೆದಿಟ್ಕೊಂಡಿದ್ದೆಲ್ಲ 2 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಅರಿಶಿನ. ಇದನ್ನು ಇದು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ. ಈ ಥರ ಈಗ ಬೇಯಿಸಿಟ್ಕೊಂಡಿದ್ನಲ್ಲ, 3 ವಿಸಿಲ್ ಹಾಕಿಸಿಟ್ಟಿದ್ನಲ್ಲ, ಅದು ಬೋಟಿನ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೋಟಿನ ಆ್ಯಡ್ ಮಾಡಿಕೊಂಡು ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಸಿಯಾಗಿ ಮಾಡ್ಕೊಬೋದು, ಏನು ಕಷ್ಟ ಎಂತ ಇಲ್ಲ. ನನಗೆ ಗೊತ್ತಿಲ್ಲ, ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಿಮಗೂ ಕೂಡ ಹಂಗೆ ತೋರಿಸ್ತಿದ್ದೀನಿ ನೋಡಿ. ಇದು ಸ್ವಲ್ಪ 2 ಮಿನಿಟ್ಸ್ ಕ್ಲೋಸ್ ಮಾಡಿಬಿಟ್ಟು ಈಗ ನೋಡಿ ತೆಗೆದು ಮಿಕ್ಸ್ ಮಾಡಿ ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಕೈ ಆಡಿಸ್ತಾಯಿರಿ ನೋಡಿ. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಆಲ್ರೆಡಿ. ಇದಕ್ಕೆ ಈಗ ಉಪ್ಪು ಎಷ್ಟು ಬೇಕು ನೋಡಿ. ಉಪ್ಪು ಶಾರ್ಟೇಜ್ ಇದ್ದರೆ ಸ್ವಲ್ಪ, ಉಪ್ಪು ಶಾರ್ಟೇಜ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನೀವು ಬೋಟಿ ಬೇಯಬೇಕಿದ್ರೆ ಉಪ್ಪು ಹಾಕಿರಲ್ಲ,
ಈಗ ಮಟನ್ ಮಸಾಲಾನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮಟನ್ ಮಸಾಲ ಹೆಚ್ಚು ಮಟನ್ ಮಸಾಲ ಹಾಕ್ತಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕೋ ಅದ್ರ ಹಾಕ್ಕೊಳ್ಳಿ, ಓಕೆನಾ. ಇದನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡಿ ನೋಡಿ. ಈ ಥರ ಮಿಕ್ಸ್ ಮಾಡಿ ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ. ಮಸಾಲೆಗಳನ್ನ ಹಾಕ್ಬೇಕಿದ್ರೆ ಈಗ ರುಬ್ಬಿಟ್ಕೊಂಡಿದ್ನಲ್ಲ ತೆಂಗಿನಕಾಯಿ, ಕಡಲೆಪಪ್ಪು, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟು ರುಬ್ಬಿಟ್ಕೊಂಡಿದ್ದನ್ನು ಕೂಡ ಆ್ಯಡ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಮಾಡಿ ಅದು ಸ್ವಲ್ಪ ಅದಕ್ಕೆಷ್ಟು ತುಂಬ ನೀರು ಗೊಜ್ಜು ತುಂಬ ಜಾಸ್ತಿ ನೀರು ಹಾಕಿದ್ರೆ ಸಾರು ಥರ ಆಗಿಬಿಡುತ್ತೆ. ಇದು ಗೊಜ್ಜು ಥರ ಮಾಡ್ತಾಯಿದ್ದೀನಿ ನಾನು. ಸೊ ಅದಕ್ಕೆ ಬಟ್ಟಿ ಫ್ರೈ ಥರ ಮಾಡ್ತಾ ಇರೋದನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಮಸಾಲೆ ಹಸಿ ಸ್ಮೆಲ್ ಹೋಗೋಕ್ಕೆ ಕುದಿಯೋಕ್ಕಷ್ಟು ಹಾಕ್ತಾಯಿದ್ದೀನಿ ನೋಡಿ. ಈಗ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಹಸಿ ಸ್ಮೆಲ್ ಹೋಗ್ಬಿಟ್ರೆ ರೆಡಿ ಆಗಿಬಿಡುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಚಪಾತಿ, ರೋಟಿ, ಪರೋಟ, ರೈಸ್ ಯಾವ ಜೊತೆ ಬೇಕಿದ್ರೂ ತಿನ್ಬೋದು. ಸೂಪರಾಗಿರುತ್ತೆ. ಸೊ ಒಂಥರ ಟ್ರೈ ಮಾಡಿ ನೀವು ಕೂಡ. ಹೇಗೆ ಬಂತು ಅಂತ ದಯವಿಟ್ಟು ತಿಳಿಸ್ಕೊಡಿ. ನೋಡಿ ಹಾಕಿದೆ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೈಡಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಹೇಗೆ ಕಾಣಿಸ್ತಿದೆ. ಸೂಪರಾಗಿದೆ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಿದ್ದೀರ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಫುಲ್ ರೆಡಿ ಆಗಿದೆ. ನಾವು ಪರೋಟ ಮಾಡಿದ್ವಿ ಇದ್ರ ಜೊತೆ. ನೀವೇನು ಬೇಕಿದ್ರೆ ಮಾಡ್ಕೊಳ್ಳಿ. ರೈಸು, ಚಪಾತಿ ಏನರ ಜೊತೆ ಬೇಕಿದ್ರೆ ತಿನ್ಬೋದು. ಸೂಪರಾಗಿರುತ್ತೆ ರೈಸ್. ಸೇಮ್ ಮೆಥಡಲ್ಲಿ ಚಿಕನಲ್ಲೂ ಕೂಡ ಮಾಡ್ಬೋದು. ಅದನ್ನು ಒಂದ್ಸರಿ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೂಪರಾಗಿ ಕಾಣಿಸ್ತಿದೆ ರೈಸ್ ನೋಡಿ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.